ಕುಟುಂಬ ಹಾಳಾಗ್ತಾ ಇರುವುದೇ ಕೆಟ್ಟ ಚಟಗಳಿಂದ, ದುಶ್ಚಟಗಳಿಂದ, ಮದ್ಯಪಾನ, ಗುಟ್ಟ, ಗಾಂಜಾ ಮುಂತಾದವುಗಳಿಂದ ಇಡೀ ಕುಟುಂಬನೇ ನಾಶ ಆಗ್ತಾ ಇದೆ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಈ ದುಶ್ಚಟಕ್ಕೆ ಒಳಗಡೆಯಾಗಿ ತಮ್ಮ ದೊಡ್ಡ ಬಿಸ್ನೆಸ್ಸನ್ನು ಹಾಳು ಮಾಡಿಕೊಂಡ್ರೆ, ಇಡೀ ಬಿಸ್ನೆಸ್ಸನ್ನು ಹಾಳು ಮಾಡಿಕೊಂಡು ಇಡೀ ಒಂದು ಕುಟುಂಬ ಒಬ್ಬರೇ ಇರ್ತಾರೆ, ಅವ್ರು ಹಾಳಾದರೆ ಇಡೀ ಸಾಮ್ರಾಜ್ಯನ ಹಾಳಾಗ್ಬಿಡುತ್ತೆ. ಹಾಗೆ ಮಿಡ್ಲ್ ಕ್ಲಾಸ್ ಪೀಪಲ್ ಏನಿದ್ರಲ್ಲ ಅವ್ರ ಕುಟುಂಬನೂ ಹಾಳಾಗಿದೆ. ಬಡವರ ಕುಟುಂಬ ಏನಿದೆಯಲ್ಲ ಅದು ಕೂಡ ಹಾಳಾಗ್ತಾ ಇದೆ. ಇಡೀ ಕುಟುಂಬದ ಸ್ವಾಸ್ಥ್ಯ ಹಾಳಾಗುವುದು ಈ ಕೆಟ್ಟ ಚಟಗಳಿಂದ, ದುಶ್ಚಟಗಳಿಂದ. ಅದಕ್ಕಾಗಿ ನಮ್ಮ ಕುಟುಂಬ ಚಲೋ ಇದ್ದರೆ ದೇಶ ಚಲೋ ಇರ್ತದೆ. ಅದಕ್ಕೆ ನಮ್ಮ ಕುಟುಂಬ ಒಳ್ಳೆಯದಾಗಬೇಕಾಗಿತ್ತಂದರೆ ಆ ಕುಟುಂಬದ ಸದಸ್ಯರು ಯಾವುದೇ ದುಶ್ಚಟಕ್ಕೆ ಒಳಗಡೆ ಆಗಬಾರದು. ದುಶ್ಚಟಕ್ಕೆ ಒಳಗಡೆ ಆದರೆ ಕುಟುಂಬದ ಮಕ್ಕಳಿಗೆ ಎಜುಕೇಷನ್ ಮಾಡಲಿಕ್ಕೆ ಆಗಂಗಿಲ್ಲ, ಅವ್ರಿಗೆ ಅಭ್ಯಾಸ ಮಾಡಲಿಕ್ಕೆ ಆಗಂಗಿಲ್ಲ. ಗಂಡ ಹೆಂಡತಿ ಜಗಳಾಡೋದನ್ನು ನೋಡಿ ಅವರು ನೋವು ಪಟ್ಕೊಂಡು ಹಾಗೇ ಕೂಡಿರ್ತಾರೆ. ಅವರು ಡಿಪ್ರೆಷನ್ಗೆ ಒಳಗಡೆ ಆಗ್ತಾರೆ ಮಕ್ಕಳು. ಅದಕ್ಕಾಗಿ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕಂತಂದರೆ ಕುಟುಂಬದ ಸದಸ್ಯರು ಯಾರು ದುಶ್ಚಟಕ್ಕೆ ಒಳಗಡೆ ಆಗಬಾರ್ದು. ಅದಕ್ಕಾಗಿ ದಯವಿಟ್ಟು ನಾವೆಲ್ಲ ಯುವಕರಿಗೆ, ಮಧ್ಯವಯಸ್ಕರಿಗೆ ಎಲ್ಲರಿಗೂ ಒಂದು ವಿನಂತಿ ಏನಂತಂದರೆ, ದಯವಿಟ್ಟು ಕುಟುಂಬ ಕಲ್ಯಾಣಕ್ಕಾಗಿ, ದೇಶದ ಕಲ್ಯಾಣಕ್ಕಾಗಿ ದುಶ್ಚಟಗಳನ್ನು ತ್ಯಜಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ನಮ್ಮ ಗುರುಗಳು ಡಾಕ್ಟರ್ ಮಹಾಂತಪ್ಪಗಳವರು 45 ವರ್ಷಗಳವರೆಗೆ ಕೇವಲ ದುಶ್ಚಟಗಳನ್ನು ಬಿಡಿಸುವುದಕ್ಕಾಗಿ ಅವರು ಸಂಚಾರ ಮಾಡಿದರು. ಒಬ್ಬ ದುಶ್ಚಟ ಮಾಡೋದ್ರಿಂದ ಇಡೀ ಕುಟುಂಬ ದುಃಖದಲ್ಲಿ ಮುಳುಗೋದನ್ನು ನೋಡಿ ಅವರು, ನಾನು ಯಾರ ಕಡೆಯಿಂದನೂ ಒಂದು ನೈಯ ಪೈಸೆ ದುಡ್ಡು ಕೇಳಬಾರ್ದು, ಹಣ ಕೇಳಬಾರ್ದು, ಯಾವುದೇ ಧನ ಕಣಕಣಗಳನ್ನು ಕೇಳಬಾರ್ದು, ಕೇವಲ ಅವರ ಕುಟುಂಬ ಕಲ್ಯಾಣ ಆಗಬೇಕಾಗಿತ್ತಂದರೆ ಅವರು ದುಶ್ಚಟಗಳನ್ನು ಮಾತ್ರ ಭಿಕ್ಷೆಯಾಗಿ ತಗೋಬೇಕು ಅಂತ ಹೇಳಿ ಪಣತೊಟ್ಟರು. ಸುಮಾರು ಲಕ್ಷಾಂತರ ಕುಟುಂಬಗಳಿಗೆ ಹೋಗಿ ಅವರ ದುಶ್ಚಟ ಭಿಕ್ಷೆಯನ್ನು ಕೇಳಿದರು. ಜನ ಆ ಭಿಕ್ಷೆಯನ್ನು ನೀಡಿದರು, ತ್ಯಾಗ ಮಾಡಿದರು. ಇವತ್ತಿನ ದಿವಸ ಲಕ್ಷಾಂತರ ಕುಟುಂಬಗಳು ದುಶ್ಚಟಗಳನ್ನು ತ್ಯಜಿಸಿ ಆನಂದವಾದಂಥ ಒಂದು ಸಂದರ್ಭಗಳನ್ನು ನಾವು ನೋಡ್ಕೊತಿದ್ದೀವಿ. ಹಂಗೆ 45 ವರ್ಷಗಳ ಸತತ ಪರಿಶ್ರಮದ ಫಲವಾಗಿ ಇವತ್ತಿನ ದಿವಸ ಲಕ್ಷಾಂತರ ಕುಟುಂಬಗಳು ದುಶ್ಚಟಗಳನ್ನು ತ್ಯಜಿಸಿದ್ದಾರೆ. ಅದಕ್ಕಾಗಿ ಸರ್ಕಾರ ಈ ಸೇವೆಯನ್ನು ಗಮನಿಸಿ ಕರ್ನಾಟಕ ಘನ ಸರ್ಕಾರ ಅವರ ಜನ್ಮದಿನ ಆಗಸ್ಟ್ 1 ಅವರು ವ್ಯಸನ ಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಘನ ಸರ್ಕಾರಕ್ಕೆ ಒಂದು ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಕುಡಿಮನೆಪುರ ಗುರುಮಹಾಂತ ಸ್ವಾಮಿಗಳು, ಚಿತ್ರಿಗೆ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ, ಇಳಕಲ್ ಮುಂದೆ ನಮ್ಮ ಈ ವ್ಯಸನ ಮುಕ್ತಿಗಾಗಿ ಹೋರಾಟ ಮಾಡಿದವರು ಪರಮ ಪೂಜ್ಯ ನಮ್ಮ ಗುರುಗಳಾದಂಥ ಡಾಕ್ಟರ್ ಮಹಾಂತಪ್ಪಗಳವರು. ಹೆಸರು GS ಗೌಡರ್, ಮಾಜಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮ, ಬೆಂಗಳೂರು, ಸಾಕಿನ್ ಚಿತ್ರದುರ್ಗ. ನಾನು 2016ರಲ್ಲಿ ಸ್ವಾಮೀಜಿಯವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇದು ಅಧಿಕವಾಗಿ ಆಚರಣೆ ಆಗ್ತಾ ಇತ್ತು. ಇದ್ರ ಬಗ್ಗೆ ಕೆಲವರು ಪ್ರಶ್ನೆ ಮಾಡಿದರು, ರಾಜ್ಯ ಮಟ್ಟದಲ್ಲಿ ಇದನ್ನು ಯಾರಾದರೂ ಪ್ರಯತ್ನ ಮಾಡಿದ್ದೀರಾ ಅಂತ. ಯಾರೂ ಮಾಡಿಲ್ಲ ಅಂತ ವೇದಿಕೆಯಲ್ಲಿ ಜನ ಹೇಳಿದರು. ಅದನ್ನು ನಾನು ನನ್ನ ಮನಸ್ಸಿನಲ್ಲಿ ತೆಗೆದುಕೊಂಡು ಜೂನ್ 16, 2016 3ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಮಾಡಿದೆ. ಅದನ್ನು ಪರಿಶೀಲನೆ ಮಾಡಿ ಆದೇಶವನ್ನು 2017ರಲ್ಲಿ ಆದೇಶ ಮಾಡಿದರು. ಆರೋಗ್ಯ ಮಂತ್ರಿಯಾದ ರಮೇಶ್ ಕುಮಾರ್ ಅವರ ಮುಖಾಂತರ ಆದೇಶ ಆಯಿತು. ಮುಂದೆ ಈಗ ಮೊದಲನೇ ಆದೇಶದಿಂದ ಇಲ್ಲಿವರೆಗೆ 5 ಆದೇಶಗಳಾಗಿವೆ. ಈಗ ಅದು ರಾಜ್ಯ ಮಟ್ಟದಲ್ಲಿ ವಿಸ್ತರಣೆಯಾಗಿ 3 ವರ್ಷ ಆಯಿತು. ಇದು ನಾನು ಮಾಡಿದಂಥ ಸೇವೆಗೆ ನನಗೆ ಹೆಮ್ಮೆ ಇತ್ತು. College students who shall go on a jata to spread that awareness that drinking, using drugs, use of